ಎಷ್ಟೋ ಸರಿ ಏನಾಗುತ್ತೆ ಕ್ಲಿನಿಕಲ್ಲಿ ಇದ್ದಾಗ ಸುಮಾರು ಸಣ್ಣಗಿರ್ತಾರೆ ಪೇಷಂಟ್ಗಳು. ಅವ್ರು ಬಂದು ಕೇಳ್ತಾರೆ, ಏನು ಸರ್, ನಾನು ಇಷ್ಟು ಸಣ್ಣಗಿದ್ದೀನಿ ಆದರೂ ನಂಗೆ ಡಯಾಬಿಟಿಸ್ ಬಂದಿದೆಯಲ್ಲ. ಡಯಾಬಿಟಿಸು ಬರೀ ದಪ್ಪಗಿರೋರ್ಗೆ ಬರಬೇಕಾದ ಕಾಯಿಲೆ ಅಂತ ಏನಲ್ಲ, ಸಣ್ಣಗಿರೋರ್ಗೂ ಬರ್ಬೋದು. ಏನಾಗುತ್ತೆ, ಅವರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಅವರು ತುಂಬ ಸೆಡೆಂಟ್ರಿ ಲೈಫು, ಅಂದರೆ ಒಂದೇ ಕಡೆ ಕೂತ್ಕೊಂಡು ಜೀವನ ನಡೆಸ್ತಾ ಇರ್ಬೋದು, ಜಂಕ್ ಫುಡ್ ತಿಂತಾ ಇರ್ಬೋದು, ಅಥವಾ ಅವ್ರ ಬಾಡಿಯಲ್ಲಿ ಸಾಕಷ್ಟು ಇನ್ಸುಲಿನ್ ಪ್ರೊಡಕ್ಷನ್ ಆಗದೇ ಇರ್ಬೋದು, ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಆದ್ರೂ ಅದಕ್ಕೆ ರೆಸಿಸ್ಟೆನ್ಸ್ ಇರ್ಬೋದು, ಅಥವಾ ಅವ್ರ ಮಸಲ್ ಮಾಸೆ ಕಮ್ಮಿ ಇರ್ಬೋದು. ಏನಾಗುತ್ತೆ, ಮಾಂಸದ ಗಾತ್ರ ತುಂಬ ಕಮ್ಮಿ ಆದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ನಾವು ಏನು ಕರಿತೀವಿ ಅಂದರೆ ಟೋಫಿ ಅಂತ, TOFI, ಥಿನ್ ಔಟ್ಸೈಡ್ ಬಟ್ ಫ್ಯಾಟ್ ಇನ್ಸೈಡ್. ನಮ್ಮ ಸೌತ್ ಏಷ್ಯನ್ಸಲ್ಲಿ ಏನಾಗುತ್ತೆ, ನೋಡಲಿಕ್ಕೆ ಮೇಲೆಯಿಂದ ಸಣ್ಣ ಕಾಣ್ತೀವಿ, ಆದರೆ ಒಳಗಡೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಮತ್ತು ಒಳಗಡೆ ಸಹ ಫ್ಯಾಟ್ ಜಾಸ್ತಿ ಇರುತ್ತೆ. ಇದೇನು ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡುತ್ತೆ, ಮತ್ತು ಮಸಲ್ ಕಡಿಮೆ. ಯೂಶಲಿ ಏನಾಗುತ್ತೆ, ಈ ಮಸಲ್ ಪ್ರಪೋರ್ಷನ್ನು ಬೇರೆ ಅಮೆರಿಕನ್ಸು ಮತ್ತು ಬೇರೆಯವ್ರು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ. ಮಸಲ್ಲೇ ಮೇನ್ ಪ್ಲೇಸು ಎಲ್ಲಿ ಗ್ಲೂಕೋಸ್ ಮೆಟಬಲೈಸ್ ಆಗುತ್ತೆ ಅಂದರೆ ಲಿವರಲ್ಲಿ ಮತ್ತು ಮಸಲಲ್ಲಿ. ಆಹಾರದಿಂದ ಹೀರ್ಕೊಂಡ್ಮೇಲೆ ಲಿವರಲ್ಲಿ ಮಸಲಲ್ಲಿ ಮೆಟಬಲೈಸ್ ಆಗುತ್ತೆ. ಲಿವರ್ಲಿ ಏನು ಮೆಟಬಲೈಸ್ ಆಗುತ್ತೋ ಅದಕ್ಕೆ 4 ಪಟ್ಟಷ್ಟು ಮಸಲಲ್ಲಿ ಇರುತ್ತೆ. ಮಸಲ್ ಗಾತ್ರನೇ ಕಮ್ಮಿ ಆದರೆ ನ್ಯಾಚುರಲಿ ಇದು ಹೆಂಗೆ ಅಂತ ಹೇಳಿದ್ರೆ, ಒಂದು ಪದಾರ್ಥನ ಯೂಸ್ ಮಾಡಿದ್ರೆ ಫ್ಯಾಕ್ಟ್ರಿಗಳೇ ಕಡಿಮೆ ಇದ್ರೆ ಅದು ಯೂಸ್ ಜಾಸ್ತಿ ಆಗೋದಿಲ್ಲ. ಫ್ಯಾಕ್ಟ್ರಿ ಯಾವುದು, ಲಿವರು ಮತ್ತು ಮಸಲ್ಲು. ಸೊ ಮಸಲ್ ತುಂಬ ಕಡಿಮೆ ಇದ್ರೂ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡಬಾರ್ದು, ಒಂದೇ ಕಡೆ ಕೂತ್ಕೋಬಾರ್ದು, ಎದ್ದೆದ್ದು ಓಡಾಡ್ತಾ ಇರಬೇಕು, ಎಕ್ಸಸೈಸ್ ಮಾಡಬೇಕು, ಜಂಕ್ ಫುಡ್ ಬಿಡಬೇಕು, ಪ್ರೋಟೀನೇಷಿಯಸ್ ಫುಡ್ ತಗೋಬೇಕು, ಮತ್ತು ವೆಯ್ಟ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಾವು ಶುಗರ್ ಏರೋ ಅಂಥ ದುಷ್ಪರಿಣಾಮಗಳಿಂದ ತಪ್ಪಿಸ್ಕೊಂಡು ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ತೀವಿ.